ಓಂ ಸಾಯಿ ಗುರುಭ್ಯೋ ನಮಃ. ನಮಸ್ತುಭ್ಯಂ. ಸರ್ವರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮ ವಿಶೇಷವಾಗಿ ನಾವು ಕಷ್ಟಪಟ್ಟು ದುಡಿದ್ರೂ ಕೂಡ ಹಣ ಉಳಿತೆ ಇನ್ನೊಬ್ಬರ ಪಾಲಾಗೋದು, ಯಥಾವತ್ತಾಗಿ ಮೊದಲಿಗಿಂತ ಹೆಚ್ಚಿನ ಖರ್ಚನ್ನು ಮಾಡುವಂಥ ಕ್ರಿಯೆ, ಅಥವಾ ಮನೆಯಲ್ಲಿ ಇಟ್ಟಂಥ ಹಣ ಒಂದು ದಿನದಲ್ಲೇ ಖಾಲಿಯಾಗುವಂಥದ್ದು, ಹೊರಗಡೆಯಿಂದ ಯಾವುದೇ ಹಣ ನಮಗೆ ಬರದೇ ಧನಾಭಿವೃದ್ಧಿ ಆಗದೇ ಇರೋದು, ಧನ ಸಂಪತ್ತಿಲ್ಲದೆ ಇರೋದು, ಇದೆಲ್ಲದಕ್ಕೂ ನಮ್ಮ ಗೃಹದಲ್ಲಿ ಇರುವಂಥ ಕೆಲವೊಂದು ವ್ಯತ್ಯಾಸಗಳು ಹೇಗೆ ನಮ್ಮ ಹಣದಿಂದ ದೂರ ಬಿಡ್ತವೆ ನಮ್ಮನ್ನು ಅನ್ನೋದನ್ನು ನೋಡಬೇಕಾಗಿದೆ. ಮತ್ತು ಧನ ಸಂಪತ್ತು ಧನಾಭಿವೃದ್ಧಿಗೆ ನಾವು ಮನೆಯಲ್ಲಿ ಮಾಡಬೇಕಾದಂಥ ಕ್ರಿಯೆಗಳು ಹೇಗೆ ಅಂತ ನೋಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಈ ಕಾರ್ಯಕ್ರಮ ಇದು ನಿಮಗೆ ಸಾಧ್ಯವಾದಷ್ಟು ಅನುಕೂಲಕ್ಕೆ ಬರುತ್ತೆ, ಉಪಯೋಗಿಸಿ ಪ್ಲೀಸ್, ದಯಮಾಡಿ. ನಾವು ಈ ಒಂದು ಧನ ಸಂಪತ್ತನ್ನು ಅಭಿವೃದ್ಧಿಪಡಿಸಲಿಕ್ಕೆ ಬೇಕಾದಂಥ ಪೂರಕ ಮಾಹಿತಿಯಲ್ಲಿ ವಿಶಿಷ್ಟವಾಗಿ ಪ್ರಾರಂಭಿಕ ಹಂತದಲ್ಲಿ ನಾವು ಮುಖ್ಯದ್ವಾರವನ್ನು ತಗೊಳ್ಳೋಣ. ಸಿಂಹದ್ವಾರ ಅಂತ ಹೇಳ್ತೀವಿ. ಈ ಸಿಂಹದ್ವಾರ ಎಲ್ಲಿರಬೇಕು ಮತ್ತು ಅದರ ಅಳತೆಗಳೇನು ಅನ್ನೋದು ಬಹಳ ಮುಖ್ಯ. ಒಂದು ಸಿಂಹದ್ವಾರ ಉತ್ತರದ ಈಶಾನ್ಯ ಅಥವಾ ಪೂರ್ವದ ಈಶಾನ್ಯ, ದಕ್ಷಿಣದ ಆಗ್ನೇಯ ಅಥವಾ ಪಶ್ಚಿಮದ ವಾಯುವ್ಯ, ಇವು 4 ಮಾತ್ರನೇ ಮುಖ್ಯದ್ವಾರಕ್ಕೆ ಸೀಮಿತವಾದಂಥ ಪ್ರದೇಶಗಳು. ನೆನ್ಪಿಟ್ಕೊಳ್ಳಿ, ನಾವು ಕಟ್ಟಿದಂಥ ಮನೆಯ ಮಧ್ಯಭಾಗದಿಂದ, ಮಧ್ಯಭಾಗ ಅಂದರೆ ಜೀರೋ ಎನರ್ಜಿ ಲೆವೆಲ್, ಅದು ಅಲ್ಲಿಂದ ಯಾವಾಗಲೂ ನಾವು ಉತ್ತರದ ಈಶಾನ್ಯಕ್ಕೆ ಹೋದರೆ ಉತ್ತಮ ಪ್ರಾಫಿಟ್ ಆಗುತ್ತೆ, ಪೂರ್ವದ ಈಶಾನ್ಯಕ್ಕೆ ಬಂದರೆ ಅಲ್ಲಿ ಪ್ರಾಫಿಟೇ, ದಕ್ಷಿಣದ ಆಗ್ನೇಯಕ್ಕೆ ಬಂದರೂ ಪ್ರಾಫಿಟೇ, ಪಶ್ಚಿಮದ ವಾಯುವ್ಯಕ್ಕೆ ಬಂದ್ರೂ ಪ್ರಾಫಿಟೇ. ಅದನ್ನು ಬಿಟ್ಟು ನೀವು ಮಧ್ಯಭಾಗದಿಂದ ಬೇರೆ ಕಡೆ ಹೋಯಿತು ಅಂದರೆ ಕಾಲಕ್ರಮೇಣ ಅದು ಎಷ್ಟು ದೂರ ಹೋಗುತ್ತೋ ಅಷ್ಟಷ್ಟು ಅವಘಡಗಳು, ಅನಾವಶ್ಯಕವಾದಂತಹ ಸಮಸ್ಯೆಗಳನ್ನು ನೀವು ಎದುರಿಸಲೇಬೇಕಾಗುತ್ತೆ. ಯಾಕೆ ಮುಖ್ಯದ್ವಾರಕ್ಕೆ ಅತಿ ವಿಶೇಷವಾದಂಥ ಗಮನ ಕೊಡ್ತೀರಾ? ಮುಖ್ಯದ್ವಾರ, ನಾವು ಮುಖಕ್ಕೆ ಕಣ್ಣು ಮೂಗು ಇವೆಲ್ಲ ಹೇಗೆ ಶ್ರೇಷ್ಠನೋ, ಮನೆಗೆ ಮುಖ್ಯದ್ವಾರ ಅತಿ ಶ್ರೇಷ್ಠ ಅಷ್ಟೇ. ಯಾಕೆ ಅಂದರೆ ನಾನು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ, ಈ ಕೈನೆಟಿಕ್ ಎನರ್ಜಿ ಅಂತ, ಚಾಲನಾ ಶಕ್ತಿ, ಮನೆಯಿಂದ ಹೊರಗಡೆ ಹೋಗೋದು ಬರೋದು ಏನೇ ಇದ್ದರೂ ಕೂಡ ಅದೇ ಮುಖ್ಯದ್ವಾರದಿಂದನೇ ಬರ್ತಾ ಹೋಗ್ತಾ ಇರೋದ್ರಿಂದ ಪ್ರತಿಯೊಂದು ಶಕ್ತಿ ವಲಯ ಉತ್ಪಾದನೆಗೆ ಅವಶ್ಯಕವಾದಂಥ ದ್ವಾರ, ಎಂಟ್ರಿ ಅದೇನೆ. ಅದನ್ನು ನಾವು ಸರಿಗಿಟ್ಕೋಬೇಕು. ಅದಕ್ಕೆ ತನ್ನದೇ ಆದಂಥ ಒಂದು ಸೈಜ್ ಇದೆ. ಆ ಸೈಜನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಪ್ಲಿಂತ್ ಏರಿಯಾ ಅಂತ ಹೇಳ್ತಾರೆ. ಪ್ಲಿಂತ್ ಏರಿಯಾ ಅಂದರೆ ನಾವು ಕಟ್ಟಡವನ್ನು ಕಟ್ಟಿದಂತಹ ಜಾಗ, ಉದ್ದ ಅಗಲಗಳು. ನಾವು ಈ ಉದಾಹರಣೆಗೆ ಅಗಲವನ್ನು ಒಂದು ಗುಣಾಂಕದಿಂದ ಮಾಡಬೇಕು. ಯಾವುದು ಗುಣಾಂಕ ಅಂದರೆ ಅಗಲ ಇಂಟು 1.33. ಇದನ್ನು ಗುಣಾಕಾರ ಮಾಡಿದಾಗ ಅಲ್ಲಿ ಕನಿಷ್ಠತಮವಾಗಿ ನಮಗೆ 3.99 ಬರುತ್ತೆ. ಅಂದರೆ 4 ಅಡಿ ಅಗಲ ಇರಲೇಬೇಕು ಒಂದು ದ್ವಾರ. ಕನಿಷ್ಠ 3 ಅಡಿ ಉಪಯೋಗಿಸ್ತಾರೆ, ಆದರೆ 4 ಅಡಿ ಇರಬೇಕು. ಮುಖ್ಯದ್ವಾರ, ಸಿಂಹದ್ವಾರ 4 ಅಡಿ ಅಗಲ ಇರಲೇಬೇಕು. ಎತ್ತರ ಎಷ್ಟಡಿ ಇರಬೇಕು ಅದನ್ನು ನಾವು ಈ ಎತ್ತರಕ್ಕೆ ಏನು ಮಾಡಬೇಕು, ಉದ್ದವನ್ನು 1.73ರಿಂದ ಗುಣಾಂಕವನ್ನು ಮಾಡಿದಾಗ ಬರುವಂಥ ಕ್ರಿಯೆ ಎಷ್ಟಿರುತ್ತಂದರೆ 6.92 ಅಡಿ, ಅಥವಾ ಅದನ್ನು 7 ಅಡಿ ಅಂತ ತೊಗೊಳ್ತೀವಿ. ಅಂದರೆ ಮಿನಿಮಮ್ ಆಗಿ 4 ಅಡಿ ಅಗಲ, 7 ಅಡಿ ಉದ್ದ. ಇದು ಅತಿ ಕನಿಷ್ಠವಾದಂತಹ ಒಂದು ಲೆಂತ್. ಇದು ಆ ಸಿಂಹದ್ವಾರಕ್ಕೆ ಇರಲೇಬೇಕು, ಮಿನಿಮಮ್. ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಹೇಳುತ್ತೆ, ನಾವು ಈ ಸಿಂಹದ್ವಾರವನ್ನು ನೀವು ಹೇಳಿದ ಹಾಗೆ ಇಂಥ ದಿಕ್ಕಿನಲ್ಲಿ ಕೂಡಿಸ್ತಾ ಇದ್ದೀವಿ. ಇಲ್ಲಿ ಕೂಡಿಸ್ಬೇಕಂದ್ರೆ ಯಾವ ಗೋಡೆಗೆ ನೀವು ಕೂಡಿಸ್ಬೇಕು, ಆ ಗೋಡೆಗೆ 1 ಅಡಿಯನ್ನು ಬಿಟ್ಟು ನೀವು ಕೂಡಿಸ್ಬೇಕು. ಮಿನಿಮಮ್ 1 ಅಡಿಯನ್ನು ಬಿಟ್ಟು. 3 ಅಡಿ 4 ಅಡಿ ಓಕೆ, ಆದರೆ ಕನಿಷ್ಠ ಗೋಡೆಗೇ ನಾವು ಸಿಂಹದ್ವಾರವನ್ನು ಕೂಡಿಸ್ಬಾರ್ದು. ಕನಿಷ್ಠ 1 ಅಡಿಯನ್ನು ಬಿಟ್ಟು ನೀವು ಸಿಂಹದ್ವಾರವನ್ನು ಕೂಡಿಸ್ಬೇಕು. ಇದು ಬಹಳ ಮುಖ್ಯ. ಆ ಸಿಂಹದ್ವಾರದಿಂದ
ಹೆಚ್ಚಿನ ಬೆಳಕು ಗಾಳಿ ಬರುವಂಥ ಕ್ರಿಯೆಯನ್ನು ನಾವಿಟ್ಕೋಬೇಕು. ಯಾವುದೇ ಕಾರಣಕ್ಕೂ ಮನೆಗೆ ಒಂದೇ ಒಂದು ಬಾಗಿಲನ್ನು ಇಡಬೇಡಿ. ಕನಿಷ್ಠ 2 ಬಾಗಿಲಿರಬೇಕು. ಒಂದು ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಅಂತಂದೇಳಿ. ಸಿಂಹದ್ವಾರದಿಂದ ಬಂದಂತಹ ಗಾಳಿ ಇನ್ನೊಂದು ದ್ವಾರದ ಮುಖಾಂತರ ಹೊರಗಡೆ ಹೋಗಬೇಕು. ನೀವು ಯಾವ ದಿಕ್ಕಿನಲ್ಲಿಟ್ಟರೂ ಕೂಡ ಇನ್ನೊಂದು ದಿಕ್ಕಿನಲ್ಲಿ, ಉತ್ತಮವಾದಂಥ ದಿಕ್ಕಿನಲ್ಲಿ ಒಂದು 2ನೇ ಅಡಿಷನಲ್ ಡೋರನ್ನು ಇಡಲೇಬೇಕು. ಒಂದು ಇನ್ಲೆಟ್ ಆ್ಯಂಡ್ ಔಟ್ಲೆಟ್. ಆಗ ಮಾತ್ರ ಮನೆಯಲ್ಲಿರುವಂಥ ವಾತಾವರಣ ಶುದ್ಧಿ ಆಗುತ್ತೆ. ಇದು ಬಹಳ ಮುಖ್ಯ. ಹಾಗಿದ್ದಲ್ಲಿ ನಾವು ಈ ಒಂದು ಮುಖ್ಯದ್ವಾರವನ್ನು ಯಾವ ರೀತಿಯಲ್ಲಿ ಅಲಂಕಾರ ಮಾಡಬೇಕು ಅಂತ ಬಹಳ ಮುಖ್ಯ. ಆ ಮನೆಗೆ ಒಂದು ನೇಮ್ ಪ್ಲೇಟ್ ಅಂತ ಇರುತ್ತೆ. ಆ ಮನೆಗೆ ಒಂದು ಹೆಸರನ್ನು ಇಟ್ಟಿರ್ತೀರಲ್ವ, ಅದು ಅತಿ ಪ್ರಮುಖವಾದಂಥ ಆಟವನ್ನು ಆಡುತ್ತಿಲ್ಲಿ. ಆ ಹೆಸರು ಅತಿ ಉತ್ತಮವಾದಂಥ ಸ್ಥಿತಿಯಲ್ಲಿರಬೇಕು, ಉತ್ತಮವಾದಂಥ ಅರ್ಥಗರ್ಭಿತವಾದಂಥ ರೀತಿಯಲ್ಲಿರಬೇಕು. 2ನೇದಾಗಿ ಮುಖ್ಯದ್ವಾರಕ್ಕೆ ಯಾವತ್ತೂ ಶುಭ ಸೂಚಕಗಳನ್ನು ಹಾಕಿರಬೇಕು. ಶ್ರೀ ಅಂತ ಆ ಥರ ಎಲ್ಲ ಹಾಕ್ತಿರಲ್ವ, ಅದರಲ್ಲಿ ವಿಶೇಷವಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ತಪ್ಪದೇ ಹಾಕಲೇಬೇಕು. ಈ ಸ್ವಸ್ತಿಕ್ ಚಿಹ್ನೆಯನ್ನು ಹೇಗೆ ಮಾಡಬೇಕಂದ್ರೆ, ಹಸಿಯ ಅರಿಶಿಣ ಮತ್ತು ಅಕ್ಕಿಯನ್ನು ರುಬ್ಬಿ ಅದರಿಂದ ಬಂದಂಥ ಪೇಸ್ಟ್ನಿಂದ ಸ್ವಸ್ತಿಕ್ಕನ್ನು ನೀಟಾಗಿ, ಅದಕ್ಕೊಂದು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ಸ್ ಇದೆ, ನೀಟಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ಆ ಒಂದು ಮುಖ್ಯದ್ವಾರದ ಮಧ್ಯಭಾಗದಲ್ಲಿ ಅದನ್ನು ಹಾಕಿರಬೇಕು. ಅದು ನಿಮ್ಮನ್ನು ಎಷ್ಟು ರಕ್ಷಣೆ ಮಾಡುತ್ತೆ ಅಂದರೆ, ಯಾವುದೇ ಕೆಟ್ಟ ಶಕ್ತಿಗಳು ಕೂಡ ಮುಖ್ಯದ್ವಾರದ ಮುಖಾಂತರ ಬಂದು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು 1ನೇದು. 2ನೇದಾಗಿ ನೀವು ಮುಖ್ಯದ್ವಾರವನ್ನು ಅದು 1 ಅಥವಾ 2 ಅನ್ನೋದು ಒಂದೇ ಇರಬೇಕು. ಡೋರ್ 2 ಇರಬಾರ್ದು, ಒಂದೇ ಇರಬೇಕು. ಡೋರನ್ನು ನೀವು ಓಪನ್ ಮಾಡಿದ ತಕ್ಷಣವೇ ಯಾವುದೇ ಸೌಂಡ್ ಬರಬಾರ್ದು. ಆ ಮುಖ್ಯದ್ವಾರದಿಂದ ಕಿರಿಕಿರಿ ಸೌಂಡ್ಗಳು ಬರಬಾರ್ದು. ಮತ್ತು ಡೋರನ್ನು ತೆಗೆದಾಗ ಸಂಪೂರ್ಣವಾಗಿ ಡೋರು ತೆಗೆಯುವಂಥ ಕ್ರಿಯೆಯಲ್ಲಿರಬೇಕು. ಯಾವುದೂ ಅಡ್ಡಿಗಳು ಇರಬಾರ್ದು. 3ನೇದಾಗಿ ಮುಖ್ಯದ್ವಾರದಿಂದ ನೇರವಾಗಿ ಒಳಗಡೆ ಬಂದಾಗ ಎದುರುಗಡೆ ಯಾವುದೇ ಕಾರಣಕ್ಕೂ ಮೆಟ್ಟಿಲುಗಳಿದ್ದರೆ ನಿಮ್ಮ ತಲೆ ಮೇಲೆ ಯಾವತ್ತೂ ಸಾಲದ ಹೊರೆ ಭಾರ ಇದ್ದೇ ಇರುತ್ತೆ. ಕುಟುಂಬ ಅಭಿವೃದ್ಧಿಯನ್ನು ಹೊಂದೋದಿಲ್ಲ. ಇದನ್ನು ನೆನಪಿಟ್ಕೋಬೇಕು. ಇಷ್ಟಾದಮೇಲೆ ಪ್ರತಿನಿತ್ಯ ಸಂಧ್ಯಾಕಾಲ 6:30 ಅಂದರೆ ಸೂರ್ಯ ಅಸ್ತವಾಗುವ ಸಂದರ್ಭದಲ್ಲಿ 2 ದೀಪಗಳನ್ನು ಆ ಮುಖ್ಯದ್ವಾರದ ಬದಿಯಲ್ಲಿ ಇಡಲೇಬೇಕು. ಇದು ಬಹಳ ಮುಖ್ಯ. ಆಗ ಲಕ್ಷ್ಮಿಯ ಒಂದು ವಿಶೇಷವಾದಂಥ ಪ್ರವೇಶ ಆಗ್ತಾ ಇರುತ್ತೆ. ಆ ದೀಪದ ಜ್ಯೋತಿಯ ಆಕರ್ಷಣೆ ಆ ಲಕ್ಷ್ಮಿಯನ್ನು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಿಸಲಿಕ್ಕೆ ಅನುವು ಮಾಡಿಕೊಡುತ್ತೆ. ಇದು ಮುಖ್ಯದ್ವಾರದಿಂದ ಉಂಟಾಗುವಂಥ ಒಂದು ವಿಶಿಷ್ಟವಾದಂಥ ಲಕ್ಷ್ಮಿಯ ಪ್ರವೇಶ. 2ನೇದು ನಾವು ನೋಡಿ, ಉತ್ತರ ದಿಕ್ಕು ಕುಬೇರನ ದಿಕ್ಕು. ಅದು ನಮಗೆ ಧನವನ್ನು ತಂದುಕೊಡುವಂತಹ ದಿಕ್ಕು. ಈ ದಿಕ್ಕನ್ನು ಅತಿ ಶ್ರೇಷ್ಠವಾಗಿ ಇಟ್ಕೋಬೇಕು. ಉತ್ತರ ಈಶಾನ್ಯ ಮತ್ತು ಉತ್ತರ ದಿಕ್ಕನ್ನು ಯಾವ ರೀತಿಯಲ್ಲಿ ಪರಿಶುದ್ಧ ಮಾಡಬೇಕು, ಏನೇ ದೋಷ ಆಗಿರಲಿ, ಮೊಟ್ಟ ಮೊದಲಿಗೆ ಉತ್ತರದ ದಿಕ್ಕಿಗೆ ಒಂದು ಫಿಶ್ ಫೌಂಟೇನ್, ಫಿಶನ್ನು ಇಡಬೇಕು. ಫಿಶ್ ಅಕ್ವೇರಿಯಂ ಇಡಿ. ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಒಂದು ಸ್ಮಾಲ್ ಫೌಂಟೇನ್, ನೀರು ಯಾವಾಗಲೂ ಚಿಮ್ಮುವಂಥ ರೀತಿಯಲ್ಲಿ ಇಡಿ. ಆ ಒಂದು ಫಿಶ್ ಅಕ್ವೇರಿಯಂನಲ್ಲಿ ಇಡಬೇಕಾದಂಥ ಮೀನುಗಳು 8 ಗೋಲ್ಡ್ ಫಿಶ್, ಚಿನ್ನದ ಬಣ್ಣದ ಮೀನುಗಳು, ಒಂದು ಕಪ್ಪು, ದೃಷ್ಟಿಯನ್ನು ತೆಗೆದು ಬಿಸಾಕುವಂಥ ಒಂದು ಕಪ್ಪು ಮೀನನ್ನು ಆ ಟ್ಯಾಂಕಲ್ಲಿ ಹಾಕಿಡಬೇಕು. ಫೌಂಟೇನ್ ಕ್ರಿಯೇಟ್ ಮಾಡಿದಿರಾ, ಅದರ ಪಕ್ಕದಲ್ಲಿ ಅಥವಾ ಮುಖ್ಯದ್ವಾರದ ಎಡಭಾಗದಲ್ಲಿ, ಎಡಭಾಗದಲ್ಲಿ ಈಶಾನ್ಯದ ದಿಕ್ಕಿನಲ್ಲಿ ಒಂದು ಬೌಲ್, ತಾಮ್ರದ ಒಂದು ಪಾತ್ರೆ ಆಗಿರ್ಬೋದು ಅಥವಾ ಗಾಜಿನ ಪಾತ್ರೆ ಆಗಿರ್ಬೋದು, ಅದರೊಳಗಡೆ ನೀವು ಸಾಧ್ಯವಾದಷ್ಟು ಈ ಗುಲಾಬಿಯ ನೀರನ್ನು, ರೋಸ್ ವಾಟರನ್ನು ತುಂಬಬೇಕು. ಆ ರೋಸ್ ವಾಟರ್ನಲ್ಲಿ ಪಚ್ಚೆ ಕರ್ಪೂರವನ್ನು ಹಾಕಬೇಕು, ಸುಗಂಧ ದ್ರವ್ಯವನ್ನು ಹಾಕಬೇಕು, ಸ್ವಲ್ಪ ಅರಿಶಿಣವನ್ನು ಹಾಕಬೇಕು, ಅರಿಶಿಣವನ್ನು ಸ್ವಲ್ಪ ಹಾಕಬೇಕು. ತದನಂತರ ಈ ಒಂದು ಸ್ಫಟಿಕದ ಕಲ್ಲುಗಳನ್ನು ಅದರಲ್ಲಿ ತುಂಬಿ ಮೇಲೆ ಸಾಧ್ಯವಾದಲ್ಲಿ ಒಂದು ವಿಶಿಷ್ಟವಾದಂತಹ ಪದ್ಮ ಅಂದರೆ ಕಮಲದ ಹೂವನ್ನು ಅದರ ಮೇಲೆ ಇಡಿ. ಇದು ಯಾವ ರೀತಿಯಲ್ಲಿ ಹಣವನ್ನು ಆಕರ್ಷಣೆ ಮಾಡುತ್ತೆ ಅಂದರೆ, ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಿಂತು ಹೋದರೂ ಕೂಡ ಆ ಕಾರ್ಯಗಳು ಪ್ರಾರಂಭವಾಗ್ತವೆ.
ಯಾರೋ ಸಾಲ ಕೊಡಬೇಕಾಗಿರುತ್ತೆ, ಕೊಟ್ಟಿಲ್ಲ ಅಂತಂದರೆ ಕಾಲಕ್ರಮೇಣ ಅವರು ಬಂದು ನಿಮ್ಮ ಹಣವನ್ನು ತೀರಿಸ್ತಾರೆ. ಯಾವುದೋ ಒಂದು ಬ್ಯಾಂಕ್ ಲೋನ್ ಶ್ಯಾಂಕ್ಷನ್ ಆಗ್ತಾ ಇಲ್ಲ ಅಂತಂದರೆ ಡೆಫಿನೆಟ್ಲಿ ಅದು ನಿಮ್ಮ ಬ್ಯಾಂಕ್ ಲೋನನ್ನು ಶ್ಯಾಂಕ್ಷನ್ ಮಾಡುತ್ತೆ. ಜೊತೆಗೆ ಆ ಮನೇಲಿ ಒಬ್ಬ ಬಿಸ್ನೆಸ್ಮನ್ ಇದ್ದಾನೆ, ಕಸ್ಟಮರ್ಸ್ ಜೊತೆ ಸರಿಯಾದ ರೀತಿಯಲ್ಲಿ ಮಾತಾಡಿ ವ್ಯವಹಾರವನ್ನು ಕುದುರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತಂದಾಗ ಇದು ಏನು ಮಾಡುತ್ತೆ, ವಾಕ್ಚಾತುರ್ಯವನ್ನು ಕೊಟ್ಟು ಡೆಫಿನೆಟ್ಲಿ ಆ ಕಸ್ಟಮರ್ನಿಂದ ಬಿಸ್ನೆಸ್ಸನ್ನು ಪಡೆಯುವಂಥ ಒಂದು ಯೋಗವನ್ನು ಅದು ತಂದುಕೊಡುತ್ತೆ. ಆದ್ದರಿಂದ ಈಶಾನ್ಯ ದಿಕ್ಕಿನಲ್ಲಿ ಈ ಪೂರಕಗಳು ಬಹಳ ಮುಖ್ಯವಾದಂಥ ವಿಚಾರಗಳಾಗ್ತವೆ. ಇದು ಆದಮೇಲೆ ಇನ್ನೊಂದು ವಿಶೇಷವಾದಂಥ ದಿಕ್ಕು ಅಂದರೆ ನೈಋತ್ಯ ದಿಕ್ಕು, ಕುಬೇರ ಮೂಲೆ ಅಂತ ಹೇಳ್ತೀರ. ರಾಕ್ಷಸ ರಾಜನಾದಂತಹ ಕುಬೇರ ಇಂದ್ರನ ಧನ ಸಂಪತ್ತನ್ನು ಕಾಯುವವನು. ಇಂದ್ರನಿಗೆ ಇರುವಂಥ ಧನವನ್ನು ಕಾಯ್ತಾ ಇದ್ದಾನಂದರೆ ಈತನೇ ಧನ ಸಂಪತ್ತಿನ ಒಡೆಯನಾಗ್ತಾನೆ ಕುಬೇರ. ಆತನನ್ನು ನಾವು ಸರಿಯಾದ ರೀತಿಯಲ್ಲಿ ನೋಡಿಕೊಂಡ್ರೆ ಹಣ ನಮ್ಮಲ್ಲಿ ಸಂಗ್ರಹಣೆ ಆಗುತ್ತಲ್ವೇ. ಹಾಗಾದರೆ ಆ ದಿಕ್ಕನ್ನು ಹೇಗೆ ಇಟ್ಕೋಬೇಕು, ಆ ದಿಕ್ಕಿನಲ್ಲಿ ಏನಿಡಬೇಕು? ದಯಮಾಡಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಅರ್ನಿಂಗ್ನಿಂದ ಬಂದಂಥ ದುಡ್ಡನ್ನು, 1 ರೂಪಾಯಿ ಆಗಿರ್ಬೋದು, 1 ಲಕ್ಷ ಆಗಿರ್ಬೋದು, ಕೋಟಿ ಆಗಿರ್ಬೋದು, ಬಂದ ತಕ್ಷಣವೇ ಅದನ್ನು ಹಾಗೆ ಜೇಬಿನಲ್ಲಿ ಇಟ್ಕೊಂಡು ಬಟ್ಟೆಯನ್ನು ನೇತು ಹಾಕೋದು, ಪ್ಯಾಂಟಲ್ಲಿಟ್ಟು ನೇತು ಹಾಕೋದು, ಪರ್ಸಲ್ಲಿಟ್ಟು ಅಲ್ಲಿಡು, ಅದು ಮಾಡಬೇಡಿ. ಆ ಹಣವನ್ನೆಲ್ಲವನ್ನು ತೆಗೆದುಬಿಟ್ಟು ಆ ನೈಋತ್ಯ ಮೂಲೆಯಲ್ಲಿಟ್ಟಿರುವಂತಹ ಒಂದು ಕ್ಯಾಶ್ ಬಾಕ್ಸ್ ಅಂತಂದು ಹೇಳ್ತೀವಿ, ಅದರಲ್ಲಿ ಅದನ್ನ ಇಡಬೇಕು. ಹಾಗಾದರೆ ಆ ಕ್ಯಾಶ್ ಬಾಕ್ಸನ್ನು ರೆಡಿ ಮಾಡೋದು ಹೇಗೆ, ಅದರಲ್ಲಿ ಏನನ್ನು ಇಡಬೇಕು? ನೈಋತ್ಯ ದಿಕ್ಕಿನಲ್ಲಿರುವಂತಹ ಕ್ಯಾಶ್ ಬಾಕ್ಸ್ನ ಓಪನ್ ಮಾಡಲಿಕ್ಕೆ ಅಥವಾ ಡ್ರಾನ ಓಪನ್ ಮಾಡಲಿಕ್ಕೆ ಯಾವಾಗಲೂ ಪೂರ್ವ ದಿಕ್ಕಿಗೆ ಡ್ರಾ ಓಪನ್ ಮಾಡುವಂಥ ಸ್ಥಿತಿಯಲ್ಲಿರಲಿ, ಇಲ್ಲವೇ ಉತ್ತರ ದಿಕ್ಕಿಗೆ ಓಪನ್ ಮಾಡುವಂಥ ಸ್ಥಿತಿಯಲ್ಲಿರಲಿ. ಪಶ್ಚಿಮಕ್ಕೆ ಆಯಿತು ಅಂದರೆ ಹಣ ನಷ್ಟವಾಗುತ್ತೆ, ದಕ್ಷಿಣ ದಿಕ್ಕಿಗೆ ಹೇಳಿದ್ರೆ ಹಣ ನಷ್ಟದ ಜೊತೆ ಸಾಲ ಹೆಚ್ಚಾಗುತ್ತೆ. ಆದ್ದರಿಂದ ಆ ಒಂದು ನೈಋತ್ಯ ದಿಕ್ಕಿನಲ್ಲಿರುವಂಥ ಕ್ಯಾಶ್ ಬಾಕ್ಸನ್ನು ರೆಡಿ ಮಾಡುವಂಥ ಕ್ರಿಯೆ ಹೇಗೆ ಅಂತಂದರೆ, ಅದರಲ್ಲಿ ಕೆಲವೊಂದು ವಿಶೇಷವಾದಂಥ ವಸ್ತುಗಳನ್ನು ಇಡಬೇಕು. ಏನು? ಮೊಟ್ಟ ಮೊದಲಿಗೆ ಕೇಸರಿ ಕುಂಕುಮವಾಗಿರ್ಬೋದು, ಇಲ್ಲವೇ ತಿನ್ನುವಂಥ ಕೇಸರಿಯನ್ನಾದರೂ ಕೂಡ ಅಲ್ಲಿ ಹಾಕಬೇಕು. 6 ಕಮಲದ ಬೀಜಗಳನ್ನು ಹಾಕಿಡಿ. 6 ಬಿಳಿ ಕವಡೆಯನ್ನು ಹಾಕಿಡಿ. ಒಂದು ಚಿಕ್ಕ ಕುಬೇರನನ್ನು ಅಥವಾ ಕುಬೇರ ಯಂತ್ರವನ್ನು ಅದರಲ್ಲಿಡಿ. ಜೊತೆಗೆ 12 ಗೋಮತಿ ಚಕ್ರಗಳನ್ನು ಅದರಲ್ಲಿಡಿ. ಇದು ಹೇಗೆ ನೀವು ಇಟ್ಟಂಥ ಕ್ಯಾಶನ್ನು ರಕ್ಷಣೆ ಮಾಡುತ್ತೆ ಅಂದರೆ, ಕುಬೇರ ಹೇಗೆ ರಕ್ಷಣೆ ಮಾಡ್ತಾನೋ ಹಣವನ್ನು, ಯಾಕಂದರೆ ಇಂದ್ರನ ಹಣವನ್ನು ಅವನು ಖರ್ಚು ಮಾಡಲಿಕ್ಕೆ ಬರಲ್ವಲ್ಲ, ಅದೇ ರೀತಿಯಾಗಿ ಅಲ್ಲಿಟ್ಟಂಥ ಹಣ ಸೇವಿಂಗ್ಸ್ ಆಗ್ತಾ ಹೋಗ್ತದೆ. ಎಷ್ಟು ನೀವು ಅರ್ನ್ ಮಾಡಿದರೆ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಹಣವನ್ನು ನೀವು ಉಳಿತಾಯ ಮಾಡ್ತೀರೋ ಉಳಿತಾಯನೇ ನಿಮ್ಮ ಮುಂದಿನ ದುಡಿಮೆಯಾಗಿರುತ್ತೆ. ಇದು ಭಾಳ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಧನಾಭಿವೃದ್ಧಿ, ಧನ ಸಂಪತ್ತನ್ನು ಹೆಚ್ಚಿಸುವಂಥ ಕ್ರಿಯೆ ಇದು. ತದನಂತರ ಹಣವನ್ನು ಬಳಸುವಂಥ ಕ್ರಿಯೆ ಬಹಳ ಮುಖ್ಯ. ಇಲ್ಲಿ ಊಟಕ್ಕೆ ಕುಳಿತುಕೊಂಡಿರ್ತೀರ, ಯಾರೋ ಬರ್ತಾರೆ, ಮಗ ಆಗಿರ್ಬೋದು, ಇನ್ನೊಬ್ಬರು ಯಾರಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಗಳಾಗಿರ್ಬೋದು, ಅಥವಾ ಸಂಬಂಧಿಕರು ಯಾರೋ ಆಗಿರ್ಬೋದು, ನಮಗೆ ಒಂದು ಅರ್ಜೆಂಟಾಗಿ 500 ರೂಪೀಸ್ ಬೇಕು ಕೊಡಿ ಅಂದ ತಕ್ಷಣ ಊಟ ಮಾಡ್ತಾ ಇರ್ತೀರ, ಎಡಗೈಯಿಂದ ಜೇಬಲ್ಲಿ ಕೈ ಹಾಕಿಬಿಟ್ಟು ಹಣನ ಕೊಡ್ತೀರ. ದಯಮಾಡಿ ಆ ಕೆಲಸ ಮಾಡಬೇಡಿ. ನೀವು ಶುದ್ಧಿ ಇಲ್ಲದೇ ಇರುವಾಗ ಹಣವನ್ನು ಮುಟ್ಟಬೇಡಿ. ಸ್ನಾನ ನಿತ್ಯ ಕರ್ಮಗಳ ನಂತರವೇ ಹಣವನ್ನು ಮುಟ್ಲಿಕ್ಕೆ ಪ್ರಯತ್ನ ಪಡಿ. ಎಂಜಲು ಕೈಯಿಂದ ಹಣವನ್ನು ಮುಟ್ಟಬೇಡಿ. ದಾರಿದ್ರ್ಯ ನಿಮ್ಮನ್ನು ಹುಡುಕಾಡ್ಕೊಂಡು ಬಂದು ಹೊಡೆಯುತ್ತೆ. ಯಾವುದೇ ಕಾರಣಕ್ಕೂ ಹಣವನ್ನು ಚರ್ಮದ ಪರ್ಸ್ಗಳಲ್ಲಿ ಇಡಬೇಡಿ. ಚರ್ಮದ ಪರ್ಸ್ಗಳಲ್ಲಿ ಹಣವನ್ನು ಇಡಬೇಡಿ. ಚರ್ಮ ಶನಿ ಬೇಡ, ದಾರಿದ್ರ್ಯವನ್ನು ತಂದು ಕೊಡುತ್ತೆ. ತದನಂತರ ಹಣವನ್ನು ಯಾರಿಗಾದರೂ ಕೊಡಬೇಕು ಅಂತಂದರೆ, ಇಸ್ಕೋಬೇಕಾದ್ರೆ ಯಾವಾಗಾದರೂ ಇಸ್ಕೋಬೋದು, ಲಾಭ, ಕೊಡಬೇಕಾದ್ರೆ ನಷ್ಟ ಅಂತ ಅರ್ಥ. ವ್ಯಯ, ಪೌರ್ಣಿಮೆ, ಅಮಾವಾಸ್ಯೆ, ಮಂಗಳವಾರ, ಶುಕ್ರವಾರ, ಈ ವಿಶೇಷ ದಿನಗಳಲ್ಲಿ ಹಣವನ್ನು ಯಾರಿಗೂ ಕೊಡಬೇಡಿ. ಭಿಕ್ಷುಕನಿಗೂ ಕೂಡ 1 ರೂಪಾಯಿ ದಾನ ಮಾಡಬೇಡಿ ಯಾವತ್ತು. ಯಾಕಂದರೆ ನೀವು ಭಿಕ್ಷುಕರಿಗೆ ಹಣವನ್ನು ಕೊಡೋದು ನಮ್ಮ ಔದಾರ್ಯತೆ ಹೌದು, ಕನಿಕರತೆ ಹೌದು, ಮಾನವೀಯತೆಯೂ ಹೌದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನೆನ್ಪಿಟ್ಕೊಳ್ಳಿ, ಭಿಕ್ಷುಕನಿಗೆ ಹಣವನ್ನು ನೀವು ಕೊಡ್ತಿದ್ರಂದರೆ ಅವನ ದಾರಿದ್ರ್ಯದಲ್ಲಿ ನೀವು ಒಂದು ಭಾಗವಾಗ್ತೀರ. ಆದ್ದರಿಂದ ಯಾರಿಗೆ ಅದರ ಅವಶ್ಯಕತೆ ಇರುತ್ತೋ ಅಂಥ ವ್ಯಕ್ತಿಗಳಿಗೆ ಮಾತ್ರ ನಿಮ್ಮಲ್ಲಿರುವಂಥ ಹಣ ಸಂದಾಯವಾಗಬೇಕೇ ಹೊರತು ಎಲ್ಲ ವ್ಯಕ್ತಿಗಳಿಗೂ ಹಣವನ್ನು
ಕೊಡುವಂಥ ಕ್ರಿಯೆಯಲ್ಲಿ ಭಾಗವಹಿಸಬೇಡಿ. ಸೊ ಹೀಗೆ ಮಾಡ್ತಾ ಹೋದರೆ ನಿಮ್ಮ ಮನೆಯಲ್ಲಿ ಧನಾಭಿವೃದ್ಧಿ ಆಗುತ್ತೆ. ವಿಶೇಷವಾಗಿ ಶ್ರೀಮಂತಿಕೆ ಅನ್ನೋದು ಹಣವನ್ನು ಉಳಿತಾಯ ಮಾಡೋದ್ರಿಂದ ಬರುತ್ತೆ ಹೊರತು ನಾನು ಎಷ್ಟು ದುಡಿತೀನಿ ಅನ್ನೋದು ಮುಖ್ಯ ಅಲ್ಲ. ಎಷ್ಟು ದುಡಿತೀಯೋ ಅದಕ್ಕಿಂತ ಹೆಚ್ಚಾಗಿ ಎಷ್ಟು ಹಣವನ್ನು ಉಳಿಸ್ತೀಯೋ ಅದು ನಿನ್ನನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ. ಈ ಎಲ್ಲ ಟಿಪ್ಸ್ಗಳನ್ನು ನಿಮಗೂ ಮತ್ತು ನಿಮ್ಮ ಸ್ನೇಹಿತ ಬಂಧು ವರ್ಗದವರಿಗೂ ಬೇಕಾಗುತ್ತೆ. ಶೇರ್ ಮಾಡಿ, ಈ ಕಾರ್ಯಕ್ರಮವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಲೈಕ್ ಮಾಡಿದ ಹಾಗೆಲ್ಲ ನನಗೆ ಪ್ರಚೋದನೆ, ಇನ್ನೂ ಒಳ್ಳೆಯ ಕಾರ್ಯಕ್ರಮ ಕೊಡಿ ಅಂತ. ಡೆಫಿನೆಟ್ಲಿ ಒಳ್ಳೆಯ ಕಾರ್ಯಕ್ರಮ ಕೊಡ್ತೀನಿ. ನಿಮ್ಮೆಲ್ಲರ ಜೀವನ ಹಸನಾಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಸಾಯಿ ಗುರುಭ್ಯೋ ನಮಃ.